ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿ ದಲಿತ ಸೇನೆ ಹಾಗೂ ಎಸ್ಡಿಪಿಐ ಸದಸ್ಯರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ದಲಿತ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಎಂಎ ಸಿಂದಗಿ, ಕರ ಶೋಷಿತ ಸಮಾಜದ ಧ್ವನಿಯಾಗಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅಂಬೇಡ್ಕರ್ ಅವರ ಹೆಸರು ಹೇಳುವುದು ಫ್ಯಾಷನ್ ಆಗಿದೆ ಅಂತಾರೆ. ಸಾವಿರಾರು ವರ್ಷಗಳಿಂದ ಹಿಂದುಳಿದವರನ್ನು, ದಲಿತರನ್ನು, ಮುಸ್ಲಿಮರನ್ನು ಮೇಲ್ವರ್ಗದವರು ಕೀಳಾಗಿ ನೋಡುತ್ತಿದ್ದರು. ಆದರೆ ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನದಿಂದ ನಾವು ವಿದ್ಯಾವಂತರಾಗಿದ್ದೇವೆ, ರಾಜಕೀಯವಾಗಿ, ಸಂಘಟನಾತ್ಮಕವಾಗಿ ಉನ್ನತ ಸ್ಥಾನದಲ್ಲಿದ್ದೇವೆ. ಇಂತಹ ಮಹಾನ್ ನಾಯಕನ ಬಗ್ಗೆ ಹಗುರವಾಗಿ ಮಾತನಾಡಿರುವ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ರಾಜಣ್ಣ ನಾರಾಯಣಕರ, ಪುರಸಭೆ ಸದಸ್ಯ ಬಸವರಾಜ್ ಯರನಾಳ, ದಲಿತ ಸೇನೆಯ ತಾಲೂಕು ಅಧ್ಯಕ್ಷ ಮಹೇಶ್ ಜಾಬನವರ್, ದಲಿತ ಸೇನೆ ಜಿಲ್ಲಾಧ್ಯಕ್ಷ ಕಾಜು ಹೊಸಮನಿ, ಯುವ ಘಟಕದ ಅಧ್ಯಕ್ಷ ಅಂಬರೀಶ್ ಕೊಂಡಗೂಳಿ, ಉಪಾಧ್ಯಕ್ಷ ಅಬ್ದುಲ್ ಮುಲ್ಲಾ, ನಗರಾಧ್ಯಕ್ಷ ಜಾವೀದ್ ಕಜರ್ಗಿ, ತಾಲೂಕು ಉಪಾಧ್ಯಕ್ಷ ಶಾಹನೂರ್ ಬುಕ್ಕದ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ ಸಿಂಧಗಿ. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಇವತ್ತು ಬಾಬಾ ಸಾಹೇಬ್ರು ಈ ಭೂಮಿ ಮೇಲೆ ಜನಿಸಿದ ಇತ್ತಲ್ಲೇ, ಇವತ್ತು ಅವ್ರ ಭೂಮಿ ಮೇಲೆ ಬರ್ದ ಇತ್ತಲ್ಲೇ, ಇವತ್ತು ಅಮಿತ್ ಶಾ ನೀ ಯಾವ್ದೋ ಒಬ್ಬ ಗೌಡ ಶಾನ್ಭೋಗರ ಮನೆಯಾಗ ನೀ ಹೆಂಡಿ ಬೆಳಿತಿದ್ದಿ. ಇದನ್ನ ಮೊದಲು ತಿಳ್ಕೋಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾ ಶೋಷಿತ ಜನಾಂಗದ ದೇವರದಾರ. ಇವತ್ತು ನಮಗೆ ಯಾರು ದೇವರಲ್ಲ. ನಮಗೆ ಯಾರಾದ್ರೂ ದೇವರಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನೀ ಏನಂತೆ ಇವತ್ತೊಂದು ಫ್ಯಾಷನ್ ಹೊಂಟದ, अंबेडकर 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 इतनी बार तुम देव भगवान का नाम लेते तो वो स्वर्ग में जाते थे. ನಮಗೆ ಸ್ವರ್ಗ ಬೇಕಾಗಿಲ್ಲ, ನಮಗೆ ಸ್ವರ್ಗ ಬೇಕಾಗಿಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವರ್ಗ ನಮಗೆ ಭೂಲೋಕದಲ್ಲಿ ಕೊಟ್ರ. ಇತಿಹಾಸವನ್ನು ತೆಗೆದು ನೋಡಿದಾಗ ಗೊತ್ತಾಗ್ತೈತಿ, ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಇರ್ತಕ್ಕಂಥ ಮುಸಲ್ಮಾನರನ್ನು, ಹಿಂದೂಗಳನ್ನು, ದಲಿತರನ್ನು ನೀವು ಏನ್ ಮೇಲ್ಜಾತಿಯವರಿದ್ರಲ್ಲ, ನಾಯಿ, ಹಂದಿ, ಬೆಕ್ಕಗಿಂತ ಕೀಳಾಗಿ ನೋಡ್ತಿದ್ರಿ. ಇವತ್ತು ಬಾಬಾ ಸಾಹೇಬ್ ಬರೆದಂತ ಸಂವಿಧಾನದಿಂದ ಇವತ್ತು ನಾವು ಟಾರ್ಚ್ ಬಟ್ಟೆ ಹಾಕೊಂಡು ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡು ಒಳ್ಳೆ ರಾಜಕೀಯವಾಗಿ ಒಳ್ಳೆ ಸಂಘಟನೆಗಾಗಿ ಇವತ್ತು ನಾವು ಮೆರಿತಾ ಇದ್ದಾರೆ. ಬಾಬಾ ಸಾಹೇಬ್ ಕೊಟ್ಟಂತ ಭಿಕ್ಷೆ. ಅಮಿತ್ ಶಾ ನಿನ್ನ ತಿಳ್ಕೋಬೇಕು. ಇವತ್ತೇನೋ ನೀನು ಕೇಂದ್ರದಲ್ಲಿದ್ದೀನಿ, ನಾನು ಕೇಂದ್ರ ಮಂತ್ರಿ ಇದ್ದೀನಿ, ನನ್ನನ್ನು ಯಾರು ಕೇಳೋಲ್ಲ ಹೇಳೋರು ಅಂದ್ರೆ ಬೂಟ್ ಇಡ್ತೀವಿ ಬಾಯಾಗ ಬೂಟ್ ಇಡ್ತೀವಿ. ಅಂಬೇಡ್ಕರ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅದಕ್ಕೇನೈತೆ ಮಾನ್ಯ ಘನತೆ ರಾಷ್ಟ್ರಪತಿಗಳು ಕೂಡಲೇ ಮಧ್ಯಪ್ರದೇಶ ವಹಿಸಿ ಏನು ಅಮಿತ್ ಶಾ ಹೇಳಿಕೆ ಕೊಟ್ಟನ, ಆ ಹೇಳಿಕೆಗೆ ಅವನು ಇಮಿಡಿಯೇಟ್ಲಿ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳೋದ್ರ ಜೊತೆಗೆ ಇವತ್ತು ಅವನನ್ನ ಸಂಪುಟ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ನಾವು ಇವತ್ತು ಈ ಒಂದು ಬೇಡಿಕೆಯನ್ನು ಇಟ್ಕೊಂಡು ನಾ ಇಲ್ಲಿ ನಾತನ್ನು ಮುಗಿಸ್ತಾನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.